ಹಾಯ್, ಗುಡ್ ಮಾರ್ನಿಂಗ್ ಕರ್ನಾಟಕ. ನೋಡಿ, ನಾನು ನನ್ನ ಮಗಳು ಇವಾಗ ಎದ್ದೀವಿ, ಬಿಸಿನೀರು ಕುಡಿತಾಯಿದ್ದೀವಿ. ನೋಡಿ, ಮಗಳು ಕೂಡ ಬಿಸಿನೀರು ಕುಡಿತಾವಳೆ, ನಾನು ಕೂಡ ಬಿಸಿನೀರು ಕೊಡ್ತಾಯಿದ್ದೀನಿ. ಮೊದಲು ನಮಗೆ ಬೇಕಾಗಿರೋದು ಚಹಾ. ತಿಂಡಿ ಇಲ್ಲಾಂದರೆ ಪರವಾಗಿಲ್ಲ, ಬೆಳಗ್ಗೆ ಫಸ್ಟು ಚಹಾ ಬೇಕು. ನಾನು ನನ್ನ ಮಗಳು ಹಾಲು ತರೋಣ ಅಂತ ಬಂದಿದ್ದೀವಿ. ನೋಡಿ, ತಗೊಂಡು ಇವಾಗ ಹೋಗ್ತಾ ಇದ್ವಿ ಮನೆ ಕಡೆ. ನೋಡಿ, ನನ್ನ ಮಗಳಿಗಂತೂ ಹಿಡಿಯೋಕ್ಕಾಗಲ್ಲ, ಒಳ್ಳೆ ಜಿಂಕೆ ಮರಿ ಓಡ್ದಂಗೆ ಮುಂದೆ ಓಡ್ತಾಳೆ. ಈ ಟ್ರಾಫಿಕ್ಕು ಅದು ಇದು ಅಪ್ಪ ದೇವ್ರೆ. ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತೋರಿಸ್ತೀನಿ, ಬನ್ನಿ. ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ, ಅಂದರೆ ಆಲೂಗಡ್ಡೆ ಒಂದೇ ಇರಲ್ಲ, ಕೆಲವು ತರಕಾರಿಗಳನ್ನು ಮಿಕ್ಸ್ ಮಾಡ್ತೀವಿ, ತೋರಿಸ್ತೀನಿ ನೋಡಿ. ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮೊಟ, ಕೊತ್ತಂಬರಿ, ಕರಿಬೇವು, ಅವರೆಕಾಳು ಎಲ್ಲ ಇದೆ. ಬಟ್ ಇಲ್ಲಿ ಮಾತ್ರ ಈ ತಟ್ಟೆ ಫುಲ್ ಇರೋದ್ರಿಂದ ಇನ್ನೊಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದಾರೆ, ಅದು ಕೂಡ ತೋರಿಸ್ತೀವಿ ನೋಡಿ. ಈ ರೆಸಿಪಿನ ಎಲ್ಲ ತರಕಾರಿ ಮಿಕ್ಸ್, ಆಲೂಗಡ್ಡೆ, ಬದನೆಕಾಯಿ, ಟೊಮೊಟ, ಈರುಳ್ಳಿ, ಅವರೆಕಾಳು. ನೋಡಿ, ಚಪಾತಿ ಹಿಟ್ಟು ಕೂಡ ನಾದಿ ಇಟ್ಕೊಂಡಿದ್ದಾರೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ನಾವು ರೆಡಿಮೇಡ್ ತರಲ್ಲ, ನೋಡಿ ಇಲ್ಲೇ ಇದರಲ್ಲೇ ಪೇಸ್ಟ್ ಮಾಡ್ಕೊತೀವಿ. ಶುಂಠಿ ಬೆಳ್ಳುಳ್ಳಿ ನೋಡಿ. ಈಗ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿದ್ದಾರೆ, ಮತ್ತು ಜೀರಿಗೆ ಸಾಸಿವೆ ಹಾಕಿದ್ದಾರೆ. ನೋಡಿ, ಅವರೆಕಾಳು, ಈರುಳ್ಳಿ ಎಲ್ಲ ಇಲ್ಲಿದೆ ನೋಡಿ. ನೋಡಿ, ಮೊದಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ, ನಂತರ ಅವರೆಕಾಳು ಕೂಡ ಹಾಕ್ತಾ ಇದ್ದಾರೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಲೈಟಾಗಿ. ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕಲ್ಲ, ಈರುಳ್ಳಿ ಸ್ವಲ್ಪ, ಅವರೆಕಾಳು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ನೋಡಿ ಸ್ನೇಹಿತರೆ, ಈಗ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದಾರೆ ಅದರಲ್ಲಿ. ನೋಡಿ, ಆಯಿಲ್ ಮೊದಲು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಈಗ ಮತ್ತೆ ಸ್ವಲ್ಪ ನೋಡಿಕೊಂಡು ಹಾಕೋತಿದ್ದೀವಿ. ನೀವು ಕೂಡ ಹಾಗೆ ಮಾಡಬೇಕಾಗುತ್ತೆ, ಯಾಕಂದರೆ ಒಂದೇ ಸಲ ಜಾಸ್ತಿ ಆದರೂ ಕಷ್ಟ, ಅದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದಾರೆ. ಕಡಲೆ ಬೀಜ ಪುಡಿ, ಇದು ಪಲ್ಯ ಹಾಕೋಕ್ಕೆ. ನೋಡಿ, ಈಗ ಟೊಮೊಟೊ ಕೂಡ ಹಾಕ್ತಾ ಇದ್ದಾರೆ, ಅದು ಕೂಡ ಒಂದು ಸಲ ತಿರ್ಸ್ಕೊಂಡು ಚೆನ್ನಾಗಿ. ಅರಿಶಿಣ, ಮತ್ತು ಅಚ್ಚ ಖಾರದ ಪುಡಿ, ಉಪ್ಪು ಎಷ್ಟು ಬೇಕಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಉಪ್ಪು ಮಾತ್ರ ಕಡಿಮೆ ಆದರೆ ಬೇಕಂದರೆ ಮೇಲೆ ಹಾಕ್ಕೊಂಡು ತಿನ್ಬೋದು, ಹೆಚ್ಚಿಗೆ ಆದರೆ ಕಷ್ಟ. ನೋಡಿ, ಶೇಂಗಾದ ಪುಡಿ ಕೂಡ ಹಾಕ್ಕೊಂಡಿದ್ದಾರೆ, 1 ಗ್ಲಾಸ್ ನೀರು ಕೂಡ ಹಾಕಿದ್ದಾರೆ, ನೋಡ್ಕೊಳ್ಳಿ. ಈಗ ಅದ್ರ ಮೇಲೆ ಒಂದು
ಕ್ಯಾಪ್ ಹಾಕಿ ಮುಚ್ಚಿ ಒಂದು ವಿಜಿಲ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ತಣ್ಣಗಾಲಿ ಅಂತ ವೇಟ್ ನೋಡಿ. ಇವಾಗ ತಣ್ಣಗಾಗಿದೆ, ಪಲ್ಯ ರೆಡಿಯಾಗಿದೆ ನೋಡಿ. ಸೂಪರಾಗಿದೆ, ಘಮ ಘಮ ಅಂತದೆ ನೋಡಿ. ಚಪಾತಿ, ರೈಸು ಎಲ್ಲ ಜೊತೆ ತುಂಬಾ ಶೇರ್ ಮಾಡ್ಕೋಬೋದು. ಹಾಗಾಗಿ ನಾವು ಸಾಂಬಾರು ಮಾಡಿಲ್ಲ ಇವತ್ತು ಎರಡಕ್ಕೂ, ಅದೇ ಅನ್ನಕ್ಕೂ ಮತ್ತು ಚಪಾತಿಗೂ ಕೂಡ ನೋಡಿ. ಪಲ್ಯ ರೆಡಿಯಾಗಿದೆ, ಈಗ ಮುಚ್ಚೋಣ ನೋಡಿ. ಅನ್ನ ಪಾತ್ರೆಯಲ್ಲಿ ಮಾಡ್ಕೊತಿದ್ದೀವಿ, ಕಾರಣ ಕೂಡ ಹೇಳ್ತೀನಿ. ಕುಕ್ಕರಲ್ಲಿ ನಾವು ಬಳಸೋದಿಲ್ಲ, ರೈಸ್ ಮಾತ್ರ. ಯಾಕಪ್ಪ ಬಳಸೋದಿಲ್ಲ ಅಂದರೆ ನಮಗೆ ಗಂಜಿ ಬೇಕು, ಅನ್ನದ ಗಂಜಿ ಬಹಳ ಹೆಲ್ದಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಗಂಜಿ ಸ್ವೀಕಾರ ಮಾಡ್ತೀವಿ, ಅದನ್ನು ಕುಡಿತೀವಿ. ಚೆನ್ನಾಗಿರುತ್ತೆ, ದೇಹಕ್ಕೆ ತಂಪಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹಾಗಾಗಿ ಗಂಜಿಗೋಸ್ಕರ ನಾವು ಪಾತ್ರೆಯಲ್ಲಿ ಅನ್ನವನ್ನು ಮಾಡ್ತೀವಿ ನೋಡಿ. ಗಂಜಿ ಕೂಡ ಬಸ್ತಿದ್ದಾರೆ, ಬಿಸಿ ಬಿಸಿ ಗಂಜಿ ಕೂಡ ಕುಡಿದ್ರೆ ತುಂಬ ದೇಹ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಮ್ಮ ತಂದೆ ತಾಯಿ ಕಾಲದಲ್ಲೂ ನಾವು ಸ್ವಲ್ಪ ಗಂಜಿ ಕುಡಿಯೋ ಅಭ್ಯಾಸ. ಹಾಗಾಗಿ ಗಂಜಿ ಮಾಡ್ಕೊಂಡು ಕುಡಿತೀವಿ ನಾವು, ಅನ್ನದ ಗಂಜಿ ನೋಡಿ. ಅನ್ನ ಕೂಡ ರೆಡಿ ಆಗಿದೆ ನೋಡಿ. ಈಗ ಚಪಾತಿ ಹಿಟ್ಟು ಅವಾಗೆ ತೋರಿಸಿದ್ವಿ ನಿಮಗೆ, ಬಟ್ ಇವಾಗ ನಾದ್ಕೋತಾ ಇದ್ದಾರೆ ನೋಡಿ. ಇಬ್ಬರು ಸೇರಿ ಮಾಡಿದ್ರೇನು ಸಂಸಾರ ಆಗ್ತದೆ. ನಾನು ಗಂಡಸು, ನಾನು ಹೊರಗಡೆ ದುಡ್ತೀನಿ ಅಂತ ಅಂದ್ಕೊಂಡ್ರೆ ಯಾವ ಸಂಸಾರನೂ ಆಗಲ್ಲ ನೋಡಿ. ಸ್ನೇಹಿತರೆ, ನಮ್ಮ ಮನೆಯವರು ಇವಾಗ 8:30ಗೆ ಡ್ಯೂಟಿ ಟೈಮ್ ಆಗಿದೆ. ನಾನು ಕೂಡ ಸಹಾಯ ಮಾಡ್ತಾಯಿದ್ದೀನಿ. ಅವರು ಎಲ್ಲ ಚಪಾತಿನೂ ಲಟಾಸಿ ಇಟ್ಟಿದ್ದಾರೆ. ಈಗ ಅವರು ಡ್ಯೂಟಿ ಟೈಮ್ ಆಗುತ್ತೆ, ಹಾಗಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾರೆ. ಅಲ್ಲಿವರೆಗೂ ನಾನು ಚಪಾತಿ ಎಲ್ಲ ಸುತ್ತಿ ತೆಗಿತೀನಿ ನೋಡಿ. ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇದು ಒಂದೇ. ಯಾವುದೋ ಆದರ್ಶ ದಂಪತಿಗಳಾಗಿ ಹಳ್ಳಿಯಿಂದ ಹಳ್ಳಿಗೆ ಸಿಟಿಗೆ ಬಂದು ದುಡಿತಾ ಇದ್ದೀರಿ ಅಂದರೆ ಒಬ್ಬರಿಗೆ ಸಹಾಯ ಮಾಡಿಕೊಂಡು ಜೀವನಗಳನ್ನು ಮಾಡಿ. ಯಾಕಂದರೆ ಯಾರಿಗೆ ಯಾರೂ ಆಗಲ್ಲ, ನಿಮ್ಮ ಜೀವನವೇ ನೀವೇ ರೂಪಿಸ್ಕೋಬೇಕು. ಹಾಗಾಗಿ ಈ ಬೆಂಗಳೂರಲ್ಲಿ ಯಾರು ಆಗಲ್ಲ. ಹಾಗಾಗಿ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಒಬ್ರಿಗೊಬ್ರು ಸಪೋರ್ಟಾಗಿ ಮಾಡ್ಕೋಬೇಕು. ನಾನು ಗಂಡಸು ಹೆಂಗಸು ಅಂತ ಅಂದ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ, ಸಂಸಾರ ಮಾಡೋಕ್ಕಾಗಲ್ಲ ನೋಡಿ. ಹಳ್ಳಿ ಕಡೆಗಾದರೆ ಅಕ್ಕಪಕ್ಕ ದೊಡ್ಡವರು ಸಣ್ಣವರು ಅಂತ ಒಂದು ರೆಸ್ಪೆಕ್ಟ್ ಇರ್ತದೆ. ಬಟ್ ಸಿಟಿಯಲ್ಲಿ ಹಾಗಲ್ಲ, ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು. ನಾನು ಕೂಡ 10 ಗಂಟೆಗೆ ಹೋಗ್ತೀನಿ ಡ್ಯೂಟಿಗೆ. ಹಾಗಾಗಿ ನನ್ನ ಟೈಮ್ ಇರೋದ್ರಿಂದ ನಾನು ಹೆಂಡತಿಗೆ ಸಹಾಯ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ. ಈ ಥರ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಂಸಾರ ಮಾಡ್ಕೊಂಡು ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಅಂತದೆ. ನಾನು 2 ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆ ತಂದೆ ತಾಯಿ, ಅಕ್ಕ ತಂಗಿ ಇದ್ದರೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವರೆಲ್ಲ ಸೇರಿ ಮಾಡ್ತಾರೆ, ನೀವು ಹೊರಗಡೆ ಹೋಗಿ ಆರಾಮಾಗಿ ಕೆಲಸ ಮಾಡಿ ಬರ್ಬೋದು. ಬಟ್ ಇಬ್ಬರೇ ಗಂಡ ಹೆಂಡತಿ ಇದ್ದರೆ ಈ ಥರ ಒಬ್ರಿಗೊಬ್ಬರು, ನಿಮಗೆ ಅವರು ಬೆನ್ನೆಲುಬಾಗಿರಬೇಕು, ಅವರಿಗೆ ನೀವು ಬೆನ್ನೆಲುಬಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ನಾವಿರೋದು ಬರೀ ಗಂಡ ಹೆಂಡತಿ, ಒಂದು ಮಗು. ಹಾಗಾಗಿ ನಮಗೆ ಯಾರೂ ಸಹಾಯ ಇಲ್ಲ. ಹಾಗಾಗಿ ನನ್ನ ಹೆಂಡತಿಗೆ ನಾನೇ ಸಹಾಯ ಮಾಡ್ತೀನಿ, ನನಗೆ ಅವಳು ಸಹಾಯ ಮಾಡ್ತಾಳೆ. ನಮ್ಮ ಸಂಸಾರ ಸುಖಕರವಾಗಿ ನಡೆಯುತ್ತಿದೆ ನೋಡಿ. ನನ್ನ ಚಪಾತಿ ಸುಟ್ಟಿದಂತೂ ಮುಗೀತು. ಈಗ ನಮ್ಮ ಮನೆಯವರಿಗೆ ಟಿಫನ್ ಕೂಡ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಬೆಳಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಅನ್ನ, ಚಪಾತಿ, ಪಲ್ಯ ಎಲ್ಲ ಕಟ್ಟಿದ್ದೀನಿ. ಯಾಕಪ್ಪ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಅಂದರೆ ಅವರು ಟೈಮ್ ಆಗಿದೆ ನೋಡಿ. ಅವರಿಗೆ ಟೈಮ್ 8:30ಗೆ ವ್ಯಾನ್ ಕೂಡ ಬರುತ್ತೆ ಅವರಿಗೆ. ಇಲ್ಲಾಂದರೆ ವ್ಯಾನ್ ಮಿಸ್ ಆದರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಬಸ್ಸಿಗೆ ಹೋಗೋಕ್ಕೆ
1/2 ಬೇಕಾಗುತ್ತೆ ಅವ್ರ ಆಫೀಸ್ಗೆ ಹೋಗೋಕ್ಕೆ. ಹಾಗಾಗಿ ವ್ಯಾನು 8:30ಗೆ ಬರುತ್ತೆ. ಹಾಗೆ ವ್ಯಾನಲ್ಲೇ ಕೂತ್ಕೊಂಡು ಆಫೀಸ್ಗೆ ಹೋಗೋವರೆಗೂ ತಿಂತಾರೆ. ನೋಡಿ ಅಲ್ಲಿ ಮೇನ್ ರೋಡ್ ಕುಂತಲ್ಲ ಅಲ್ಲೇ ವ್ಯಾನ್ ಬರುತ್ತೆ. ಈಗ ನನ್ನ ಮಗಳಿಗೆ ಕೂಡ ಸ್ಕೂಲ್ ಟೈಮ್ ಆಯಿತು. ಅವಳಿಗೂ ಸ್ಕೂಲಿಗೆ ಬಿಟ್ಟು ನಾನು ಬಂದು ಊಟ ಮಾಡಿ ಕೆಲಸಕ್ಕೆ ಹೋಗಬೇಕು. ಸ್ಕೂಲ್ ಬಂತು. ಸ್ಕೂಲಿಗೆ ಬಿಟ್ಟು ಬಂದೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಊಟನೇ ಮಾಡೋಣ. ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ನಿಮ್ಮ ಸಪೋರ್ಟು ಬೆಂಬಲ ನನಗೆ ಹೀಗೆ ಇರಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಈ ಬಡವ ಕೇಳ್ತಾ ಬಾಯ್.